टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಆ ಜಿಲ್ಲೆಯಲ್ಲಿ ಬಹಳಷ್ಟು ಸರ್ಕಾರಿ ಕಚೇರಿಗಳಿಗೆ ಕಟ್ಟಡಗಳೇ ಇಲ್ಲ. ಬಹುತೇಕ ಆಫೀಸ್ಗಳು ಬಾಡಿಗೆ ಕಟ್ಟಡದಲ್ಲಿ ನಡೀತಾ ಇವೆ. ಆದರೆ ಪ್ರವಾಸೋದ್ಯಮ ಇಲಾಖೆಗೆ ಸುಸಜ್ಜಿತ ಸರ್ಕಾರಿ ಕಟ್ಟಡ ಸಿಕ್ಕಿದ್ರೆ ಹೇಗೆಲ್ಲ ದುರುಪಯೋಗ ಮಾಡಿಕೊಳ್ತಿದ್ದಾರೆ ಈ ಸ್ಟೋರಿ ನೋಡಿ. ಡಬಲ್ ಮಂಚ, ಹಾಸಿಗೆ, ತಲೆದಿಂಬು, ಸೋಫಾಗಳು. ಇದು ಸರ್ಕಾರಿ ಕಚೇರಿಯೋ ಇಲ್ಲ ಅಧಿಕಾರಿಯ ಬೆಡ್ರೂಮೋ? ಪ್ರವಾಸೋದ್ಯಮ ಇಲಾಖೆ ಉಪನಿರ್ದೇಶಕರ ಕಚೇರಿ ನೋಡಿ ಎಸಿಎ ದಂಗಾಗಿ ಹೋಗಿದ್ದಾರೆ. ಸರ್ಕಾರಿ ಕಚೇರಿಯಲ್ಲಿ ಐಷಾರಾಮಿ ಬೆಡ್ರೂಮ್. ಪ್ರವಾಸೋದ್ಯಮ ಕಚೇರಿ ಉಪನಿರ್ದೇಶಕನ ಶೋಕಿ ಬಯಲು. ಇಷ್ಟಕ್ಕೂ ಇದು ಕಾರವಾರ ನಗರದ ಹೃದಯ ಭಾಗದಲ್ಲಿರುವ ಸರ್ಕಾರಿ ಕಟ್ಟಡ. ಕೆಲ ವರ್ಷಗಳಿಂದ ಇಲ್ಲೇ ಪ್ರವಾಸೋದ್ಯಮ ಇಲಾಖೆ ಕಚೇರಿ ನಡೀತಿತ್ತು. ಆದರೆ ಇಲ್ಲಿ ಟ್ರಾಮಾ ಸೆಂಟರ್ ಆರಂಭಿಸೋದಕ್ಕಾಗಿ ಜಿಲ್ಲಾಧಿಕಾರಿ ಈ ಕಚೇರಿ ಸ್ಥಳಾಂತರಕ್ಕೆ ಆದೇಶಿಸಿದ್ರು. ಅದರಂತೆ ಎಸಿ ಕನಿಷ್ಕ್ ಕಚೇರಿ ಶಿಫ್ಟ್ಗೆ ಮುಂದಾಗಿದ್ರು. ಈ ವೇಳೆ ಉಪನಿರ್ದೇಶಕ ಜಯಂತ್ ಚೇಂಬರ್ನಲ್ಲಿ ಒಂದು ಟ್ರೆಷರಿ ಕಣ್ಣಿಗೆ ಬಿದ್ದಿತ್ತು. ಅದನ್ನ ಹೊರಗೆ ತೆಗೆಯುತ್ತಿದ್ದಂತೆ ಮತ್ತೊಂದು ರೂಮ್ನ ದರ್ಶನವಾಗಿದೆ. ಕಚೇರಿಯನ್ನೇ ಬೆಡ್ರೂಮ್ನಂತೆ ಬದಲಿಸಿ ಐಷಾರಾಮಿ ಸೋಫಾ, ಮಂಚ, ತಲೆದಿಂಬು, ಫ್ಯಾನ್ ಹೀಗೆ ಸುಸಜ್ಜಿತ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಇದನ್ನು ಕಂಡು ಎಸಿ ಕೂಡಲೇ ಜಿಲ್ಲಾಧಿಕಾರಿಗೆ ವಿಷಯ ಮುಟ್ಟಿಸಿದ್ದಾರೆ. ಮಂಗಳೂರು ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಬೃಹತ್ ಕೈಗಾರಿಕಾ ಇಲಾಖೆ ಅಧಿಕಾರಿಯಾಗಿರುವ ಜಯಂತ್ಗೆ ಹೆಚ್ಚುವರಿಯಾಗಿ ಪ್ರವಾಸೋದ್ಯಮ ಇಲಾಖೆಯ ಉಪನಿರ್ದೇಶಕನ ಜವಾಬ್ದಾರಿ ನೀಡಲಾಗಿತ್ತು. ಕೆಲಸದ ಮೇಲೆ ಬೆಂಗಳೂರಿಗೆ ಹೋಗಬೇಕಿದ್ದ ಕಾರಣ ಕಾರವಾರ ಎಸಿ ಕನಿಷ್ಕ್ಗೆ ಹೊಣೆ ನೀಡಿ ಹೋಗಿದ್ರು. ಇನ್ನು ಕಚೇರಿಯನ್ನ ದುರುಪಯೋಗ ಮಾಡಿಕೊಂಡ ಸಂಬಂಧ ನೋಟಿಸ್ ಕೊಡ್ತಿದ್ದಂತೆ 7 ದಿನ ರಜೆ ಹಾಕಿ ತೆರಳಿದ್ದಾರೆ. ಇನ್ನು ಈ ಬಗ್ಗೆ ಟಿವಿ9ನಲ್ಲಿ ವರದಿ ಪ್ರಸಾರವಾಗ್ತಾ ಇದ್ದಂತೆ ಉತ್ತರ ಕನ್ನಡ ಪ್ರವಾಸೋದ್ಯಮ ಉಪನಿರ್ದೇಶಕ ಜಯಂತ್ನ ಅಮಾನತು ಮಾಡುವಂತೆ ಸಚಿವ ಎಚ್.ಕೆ. ಪಾಟೀಲ್ ಸೂಚನೆ ನೀಡಿದ್ದಾರೆ. ನೋಟಿಸ್ ಕೊಟ್ಟರೂ ಉತ್ತರ ನೀಡದ ಜಯಂತ್ ವಿರುದ್ಧ ಜಿಲ್ಲಾಡಳಿತ ಕ್ರಮಕ್ಕೆ ಮುಂದಾಗಿದೆ. ಸೂರಜ್ ಉತ್ತೂರೆ, ಟಿವಿ9 ಉತ್ತರ ಕನ್ನಡ.